ಗ್ಲೇಸ್ಯಾಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಅಂದರೆ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ. ಈಗಲ್ ಮೆಂಟಲಿ ಸ್ಟ್ರಾಂಗ್ ಇರೋದ್ರಿಂದಾನೇ 70 ವರ್ಷ ಬದುಕುತ್ತದೆ. ಪ್ರತಿಯೊಂದು ಈಗಲ್ಗೂ 40 ವರ್ಷ ವಯಸ್ಸು ಆದಮೇಲೆ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೋಬೇಕಾಗಿ ಬರುತ್ತದೆ. ಯಾಕೆ ಅಂದರೆ ಅದರ ಪಂಜೆಗಳಲ್ಲಿ ಬೇಟೆ ಆಡುವಷ್ಟು ಶಕ್ತಿ ಇರುವುದಿಲ್ಲ. ಅದರ ಕೊಕ್ಕುಗಳು ಬೆಂಡ್ ಆಗಿರುತ್ತದೆ ಮತ್ತು ಅದರ ರೆಕ್ಕೆಗಳು ಸಹ ಗಾತ್ರದಲ್ಲಿ ದೊಡ್ಡವು ಮತ್ತು ತುಂಬಾ ತೂಕಭರಿತವಾಗಿರುತ್ತವೆ. ಆದ್ದರಿಂದ ಅದಕ್ಕೆ ಹಾರಾಡಲು ಆಗುವುದಿಲ್ಲ. ಸೊ ಹಾಗಾಗಿ ಅದರ ಹತ್ತಿರ 2 ಆಪ್ಷನ್ ಇರುತ್ತವೆ. 1 ಸಾಯುವುದು ಮತ್ತು 2 ತನ್ನ ನೋವನ್ನು ತಡೆದುಕೊಂಡು ಬೆಟ್ಟದ ತುದಿಗೆ ಹೋಗಿ 150 ದಿನಗಳ ಕಾಲ ತನ್ನ ಕೊಕ್ಕೆಯನ್ನು ಕಲ್ಲಿಗೆ ಹೊಡೆಯುವುದು. ಎಲ್ಲಿಯವರೆಗೆ ಎಂದರೆ ಆ ಕೊಕ್ಕೆ ಮುರಿದು ಬೀಳುವವರೆಗೂ. ಯಾಕೆ ಅಂದರೆ ಇದರಿಂದ ಅದಕ್ಕೆ ಹೊಸ ಕೊಕ್ಕೆ ಬರುತ್ತದೆ. ಆ ಹೊಸ ಕೊಕ್ಕೆ ಬಂದ ನಂತರ ಅದು ತನ್ನ ಪಂಜೆಗಳನ್ನು ಹರಿಯುತ್ತದೆ. ನಂತರ ಹೊಸ ಪಂಜೆಗಳು ಬರುತ್ತವೆ. ಆ ಹೊಸ ಪಂಜೆಗಳ ಸಹಾಯದಿಂದ ತನ್ನ ತೂಕದಿಂದ ತುಂಬಿದ ರೆಕ್ಕೆಗಳನ್ನು ಹರಿಯುತ್ತದೆ. ಆದ್ದರಿಂದ ಅದಕ್ಕೆ ಹೊಸ ರೆಕ್ಕೆಗಳು ಸಿಗುತ್ತವೆ. ಹೀಗೆ ಈಗಲ್ 150 ದಿನಗಳ ಕಠೋರ ತಪಸ್ಸು ಮತ್ತು ನೋವಿನಿಂದ ಹೊಸ ಜೀವನವನ್ನು ಪಡೆಯುತ್ತದೆ. ಆದ್ದರಿಂದ ಯಾವ ಬೇರೆ ಪಕ್ಷಿಗಳು ಮಳೆಯಿಂದ ರಕ್ಷಿಸಿಕೊಳ್ಳಲು ಮುಚ್ಚಿಕೊಳ್ಳುತ್ತವೆಯೋ ಅದರ ವಿರುದ್ಧ ಈಗಲ್ ಆಕಾಶದ ಎತ್ತರಕ್ಕೆ ಹಾರಾಡುತ್ತದೆ. ಸೊ ಗಾಯ್ಸ್, ಸುಮ್ಮನೆ ಕುಳಿತುಕೊಳ್ಬೇಡಿ, ಕಠಿಣ ಪರಿಶ್ರಮ, ತಪಸ್ಸು ಮಾಡಿ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಥ್ಯಾಂಕ್ ಯು ಗಾಯ್ಸ್.